ನಮಸ್ಕಾರ ಎಲ್ಲರೂ, ಹೇಗಿದ್ದೀರಾ? ಆರಾಮಾಗಿದ್ದೀರಾ? ತುಂಬ ದಿನದ ಮೇಲೆ ಲಾಂಗ್ ವೀಡಿಯೋನ ಪೋಸ್ಟ್ ಮಾಡ್ತಾ ಇರೋದು. ಎಡಿಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಇರಲಿಲ್ಲ, ಈ ಥರ ಆರ್ಡರ್ಸ್ ಎಲ್ಲ ಕಂಟಿನ್ಯೂ ಆಗಿ ಬರ್ತಾ ಇರೋದ್ರಿಂದ. ಸೊ ಈಗ ನಾನು ತೋರಿಸ್ತಾ ಇರೋದು ಎಲ್ಲ ಸಾರಿದು ಕನ್ವರ್ಟೆಡ್ ಅನಾರ್ಕಲಿ ಡ್ರೆಸ್ಸಸ್. ಇಲ್ಲಿ 4 ಥರ ನಿಮಗೆ ಡ್ರೆಸ್ ಪ್ಯಾಟರ್ನ ತೋರಿಸ್ತಾ ಇರೋದು. ಸೊ ಇಲ್ಲಿ ನೋಡ್ತಾ ಇರೋದು ಇದು ಕೂಡ ಸ್ಯಾರಿದು. ಇಲ್ಲಿ ನಾವು ಅವ್ರದ್ದು ಸೆರಗು ಏನಿದೆಯಲ್ಲ ಅದನ್ನು ಈ ಥರ ಹೇಳಿದ್ದು ಕಸ್ಟಮೈಸು ಅಪ್ಪರ್ ಪಾರ್ಟಲ್ಲಿ ನಾನು ಹಾಕಿದ್ದೀನಿ, ಸ್ಕ್ವೇರ್ ನೆಕ್ ಇಟ್ಟು, ಹಾಗೆ ಪೆನಲ್ ಕಟ್ ಅನಾರ್ಕಲಿಯನ್ನು ಮಾಡಿರೋದು. ಅವರು ಇದೇ ಸ್ಕ್ವೇರ್ ನೆಕ್ಕಲ್ಲಿ ಬೇಕು ಅಂತ ಹೇಳಿದ್ದನ್ನು ಅದನ್ನು ಮಾಡಿರೋದು. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಒಂದು ಸ್ಕೈ ಬ್ಲೂ ಕಲರ್ ಈ ಒಂದು ಸಾರಿ, ಇದು ಕೂಡ ಸ್ವಲ್ಪ ಡ್ಯಾಮೇಜ್ ಇತ್ತು ಅಂತ ಅವರು ಡ್ರೆಸ್ನ ಮಾಡ್ಕೊಂಡಿದ್ದು. ಸೇಮ್ ಪ್ಯಾನಲ್ ಕಟ್ಟಿಂಗು, ಬಟ್ ಇಲ್ಲಿ ನಾನು ಬಾರ್ಡರ್ನ ಅಂಗ್ರಕ ಸ್ಟೈಲಲ್ಲಿ ಇದು ಮಾಡಿದ್ದೀನಿ, ಅಂದರೆ ಆ ಥರ ಅಪ್ಪರ್ ಪಾರ್ಟಲ್ಲಿ ಕಸ್ಟಮೈಸ್ ಮಾಡಿದ್ದು. ಅಂದರೆ ಇವಾಗ ಇದು ಜಿಗ್ಜಾಗೆಲ್ಲ ಮಾಡಿದ್ದೀನಿ. ಹಾಗೆ ಇಲ್ಲಿ ನೋಡಿ ಅಂಗಾರಕ ಸ್ಟೈಲಲ್ಲಿ ನಾನು ಇದನ್ನು ಮಾಡಿರೋದು. ಹಾಗೆ ಲೇಸನ್ನು ಹಚ್ಚಿದ್ದೀನಿ. ನಿಮಗೆ ಬೇಕಾದರೆ ಏನಾದರೂ ಈ ಥರದ್ದೇನಾದರೂ ಕಸ್ಟಮೈಸ್ ಮಾಡ್ಕೊಳ್ಳೋದಿದ್ದರೆ ನೀವು ಅದು ಲೇಸ್ ಹಚ್ಚ ಬದಲು ಬೇರೆ ಏನಾದರೂ ಹಾಕ್ಕೋಬೋದು. ಸೊ ನೆಕ್ಸ್ಟ್ ಕೂಡ ಇದು ಕೂಡ ಅಷ್ಟೇ, ಸ್ಯಾರಿದು ಅನಾರ್ಕಲಿ ಕಟ್ಟಿಂಗ್. ಇದು ಯಾವುದೋ ಪ್ಯಾನಲ್ ಅಲ್ಲ, ಅನಾರ್ಕಲಿ ಕಟ್ಟಿಂಗ್ಸು. ಇದು ಒಂದು ಟೈಪ್ ಮೆಥಡು. ಈಗ ಹ್ಯಾಂಡ್ಸ್ ಏನಿದೆಯಲ್ಲ ಇದು ಕೂಡ ನಾನು ಅಂಬ್ರೆಲಾ ಕಟ್ಟಿಂಗ್ಸೇ ಮಾಡಿರೋದು. ಹಾಗೆ ಫುಲ್ ಇದನ್ನು ಸ್ಯಾರಿನ ಯೂಸ್ ಮಾಡಿದ್ದೀನಿ. ಅಂದರೆ ಸ್ವಲ್ಪ ಉಳಿದಿದ್ದು ಬಿಟ್ಟರೆ ಫುಲ್ ಸ್ಯಾರಿ ಆ ಪಿಂಕ್ ಕಲರ್ ಏನು ಅಪ್ಪರ್ ಪಾರ್ಟ್ ಇರ್ತದೆ ಅದು ಸೆರಗಾಗಿತ್ತು. ಅಂದರೆ ಅವ್ರು ಇನ್ನೂ ಅದನ್ನು ವೇರ್ ಮಾಡೇ ಇಲ್ಲ, ನೀವು ಹೊಸ ಸ್ಯಾರಿಯನ್ನೇ ಡ್ರೆಸ್ ಆಗಿ ಕನ್ವರ್ಟ್ ಮಾಡಿದ್ದು. ಇದಕ್ಕೆ ನಾನು ಫ್ರಂಟ್ ನೆಕ್ ಏನಿದೆ ಸ್ವೀಟರ್ ನೆಕ್, ಬ್ಯಾಕ್ ರೌಂಡೇ ಸಿಂಪಲ್ ರೌಂಡೇ ಇಟ್ಟಿರೋದು. ಕಮೆಂಟ್ ಮಾಡಿ ಇಷ್ಟ ಆದರೆ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ಸ್ ಕೊಡಿ. ಏನು ಹೇಗೆ ಡ್ರೆಸ್ ಆಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಈಗ ಇಲ್ಲಿ ತೋರಿಸ್ತಾ ಇರೋದು ಏನಂತ ಹೇಳಿದ್ರೆ, ಇದು ಯಾವುದೇ ಸ್ಯಾರಿ ಅಲ್ಲ, ಡ್ರೆಸ್ ಮೆಟೀರಿಯಲ್ಲೇ, ಬಟ್ 3 ಮೀಟರ್ ಇದ್ದಿದ್ದು. ಅವ್ರು ಹೀಗೆ ಹೇಳಿದ್ದು. ಇದು ಪ್ಲೀಟ್ಸ್ ಇಟ್ಟು ನಾನು ಅನಾರ್ಕಲಿ ಮಾಡಿದ್ದೆ, ಓಕೆನಾ? ಫುಲ್ ಲೆಂತ್ ಮಾಡಿಲ್ಲ. ಹಾಗೆ ಇಲ್ಲಿ ಟ್ರಯಾಂಗಲ್ ಮಿಡಲಲ್ಲಿ ಒಂದು ಡಿಸೈನ್ ಕಾಣಿಸ್ಬೋದು. ಅದಕ್ಕೆ ಫ್ಲವರ್ಗೆ ಮ್ಯಾಚಿಂಗ್ ಆಗೋಂಗೆ ಇಟ್ಟಿರೋದು, ಸಿಂಪಲ್ ಆಗಿ ಮಾಡಿರೋದು. ಇಷ್ಟ ಆದರೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.